ದಿಢೀರಂತ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿದ ಬಳಿಕ ಅದರ ಹಿಂದಿನ ರಹಸ್ಯ ಭಾರಿ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿದೆ. ಸದ್ಯ ಆ ರಹಸ್ಯ ಏನು ಅನ್ನೋದು ಬಹಿರಂಗ ಆಗಿದೆ ಅನ್ನುವ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಕೊನೆಗೂ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರುವ ರಹಸ್ಯ ಬಹಿರಂಗ ಆಗ್ತಾ ಇದೆ ನಿಮ್ಮ ರಾಜ್ ನ್ಯೂಸ್ ನಲ್ಲಿ. ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಕೆಪಿಸಿಸಿ ಅಂಗಳದಿಂದಲೇ ಹೊರಬಿತ್ತು ರಾಜಣ್ಣ ವಜಾ ರಹಸ್ಯ. ಸ್ಫೋಟಕ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಇದು. ರಾಜಣ್ಣ ವಜಾ ಹಿಂದೆ ಇರೋದು ಯಾರು ಗೊತ್ತಾ? ಯಾರು ಎನ್ನುವ ಮಾಹಿತಿಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಈ ಸುದ್ದಿ ಕೆಪಿಸಿಸಿ ಅಂಗಳದಿಂದಲೇ ಹೊರಬಂದಿದೆ. ಕೊನೆಗೂ ಆ ರಹಸ್ಯವನ್ನ ಬಹಿರಂಗಪಡಿಸ್ತಾ ಇದ್ದೇವೆ ಈ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅಲ್ಲಿ. ಕೆಪಿಸಿಸಿ ಅಂಗಳದಲ್ಲಿ ರಾಜಣ್ಣ ವಜಾ ರಹಸ್ಯ ಬಹಿರಂಗ ಆಗಿದೆ. ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿದ ವಿಚಾರದ ಇನ್ಸೈಡ್ ಸ್ಟೋರಿ. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್, ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ರಾಜಣ್ಣ ವಜಾ ರಹಸ್ಯ. ಸಚಿವ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡೋದಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನೀವು ನೋಡಲೇಬೇಕು. ಇದು ಕೆಪಿಸಿಸಿ ಕಚೇರಿಯಿಂದ ಹೊರ ಬಂದಿರುವ ಎಕ್ಸ್ಕ್ಲೂಸಿವ್ ನ್ಯೂಸ್. ರಾಜಣ್ಣ ಅವರನ್ನ ವಜಾ ಮಾಡಿದ್ದು ಯಾಕೆ? ಯಾರಿದ್ದಾರೆ ಅದರಿಂದ? ಈಗೋ ಇಲ್ಲಿ ಬರ್ತಾ ಇದೆ ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ರಾಜಣ್ಣ ಕ್ಯಾಬಿನೆಟ್ ನಿಂದ ವಜಾ ಆಗೋದ್ರ ಹಿಂದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ ಅನ್ನುವಂತ ಮಾಹಿತಿ. ವೇಣುಗೋಪಾಲ್ ರಾಹುಲ್ಗೆ ರಾಜಣ್ಣ ವಿರುದ್ಧ ದೂರು ಹೋಗಿದೆಯಂತೆ. ರಾಜಣ್ಣ ಹೇಳಿಕೆ ದಾಖಲೆ ಸಮೇತ ಇಟ್ಟಿದ್ದಾರಂತೆ ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ. ಸುರ್ಜೇವಾಲಾ ಅವರು ಪತ್ರ ಬರೆದಿದ್ದಾರೆ ಕೆಸಿ ವೇಣುಗೋಪಾಲ್ ಅವ್ರಿಗೂ ಮತ್ತು ರಾಹುಲ್ ಗಾಂಧಿ ಅವರು. ಕ್ಯಾಬಿನೆಟ್ ನಿಂದ ರಾಜಣ್ಣ ವಜಾ ಆಗುವಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಪಾತ್ರ ಬಹುದೊಡ್ಡದ್ದು. ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ, ಸುರ್ಜೇವಾಲಾ ಅವರ ಪತ್ರದ ಮೇರೆಗೆ ರಾಜಣ್ಣ ಅವರ ತಲೆದಂಡ ಆಗಿದೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ, ಇದರಿಂದ ದೊಡ್ಡ ಪಿತೂರಿ ಇದೆ ಅಂತೇಳಿ ರಾಜಣ್ಣ ಅವರು ವಜಾದ ಬಳಿಕ ಗಂಭೀರ ಆರೋಪ ಮಾಡಿದ್ರು, ಅಸಮಾಧಾನ ತೋಡ್ಕೊಂಡಿದ್ರು. ಈಗ ಈ ಪಿತೂರಿ ಮಾಡಿದವರು ಯಾರು, ಇದರಿಂದ ಯಾರಿದ್ದಾರೆ, ಯಾಕೆ ಸಚಿವ ಸ್ಥಾನ ವಜಾ ಆಯ್ತು ರಾಜಣ್ಣ ಅವ್ರದ್ದು ಅಂತೇಳಿ ರಹಸ್ಯವನ್ನ ಬೆನ್ನಟ್ಟಿದಾಗ ಸಿಕ್ಕ ಮಾಹಿತಿ ಎಕ್ಸ್ಕ್ಲೂಸಿವ್ ಸುದ್ದಿ. ಸುರ್ಜೇವಾಲಾ ಅವರ ಪಾತ್ರ ಇದೆ ಅನ್ನೋದು ಬೆಳಕಿಗೆ ಬಂದಿದೆ. ಕೊನೆಗೂ ರಾಜಣ್ಣ ಅವರ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತ ಆ ಕಾರಣದ ಕೈ ಯಾವುದು ಅಂತೇಳಿ ಆ ರಹಸ್ಯವನ್ನ ಬಹಿರಂಗಪಡಿಸಿದ್ದೇವೆ ನಮ್ಮ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ. ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರಂತೆ ಸುರ್ಜೇವಾಲಾ ಅವರು, ದೂರು ನೀಡಿದ್ರಂತೆ, ರಾಜಣ್ಣ ಅವರ ಹೇಳಿಕೆಯ ದಾಖಲೆಯನ್ನು ಕೊಟ್ಟಿದ್ರಂತೆ. ಈ ಕಾರಣಕ್ಕಾಗಿ ಸುರ್ಜೇವಾಲಾ ಅವರ ದೂರನ್ನು ಆಧರಿಸಿ ಅಶಿಸ್ತು ಅಸ್ತ್ರ ಪ್ರಯೋಗಿಸಿ ರಾಜಣ್ಣ ಅವರ ತಲೆದಂಡ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಇಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಅದರಲ್ಲಿ ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್,
ನಿನ್ನೆಯಿಂದಲೂ ಎಲ್ಲರ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಒಂದೇ, ರಾಜಣ್ಣ ಅವರ ತಲೆದಂಡ ಯಾಕಾಯ್ತು. ಇದರಿಂದ ಕಾಣದ ಕೈಗಳಿದೆ, ದೊಡ್ಡ ಷಡ್ಯಂತ್ರ ಕುತಂತ್ರ ಇದೆ ಅಂತ ರಾಜಣ್ಣ ಅವರು ಕೂಡ ಹೇಳಿದ್ರು. ಈಗ ನಮಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಏನಪ್ಪಾ ಅಂತಂದ್ರೆ, ಸುರ್ಜೇವಾಲಾ ಅವರ ಪತ್ರ ಮತ್ತು ಅವರ ಸೂಚನೆ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವ ಸ್ಫೋಟಕ ರಹಸ್ಯ ಒಂದು ಬಹಿರಂಗ ಆಗಿದೆ. ಈ ಬಗ್ಗೆ ತಾವೇನ್ ಹೇಳ್ತೀರಿ ಬಸವರಾಜ್? ವಿಜಯಭಾಸ್ಕರ್, KN ರಾಜಣ್ಣ ಅವರ ಸಚಿವ ಸಂಪುಟದಿಂದ ವಜಾ ಮಾಡೋದಕ್ಕೆ ಏನೆಲ್ಲ ಕಾರಣ ಇರಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಆದ್ರೆ ರಾಜ್ ನ್ಯೂಸ್ಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ರಾಜಣ್ಣ ಅವರ ಒಂದಿಷ್ಟು ಹಲವಾರು ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಅವುಗಳೆಲ್ಲವನ್ನು ಕೂಡ ಪಕ್ಷದ ವಲಯದಲ್ಲೇ ಒಂದು ಬಣ ಅದನ್ನೆಲ್ಲ ಕೂಡ ಫೈಂಡ್ ಔಟ್ ಮಾಡಿ ಇಟ್ಟುಕೊಂಡಿದ್ರು. ಅವನ್ನೆಲ್ಲವನ್ನು ಕೂಡ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸುವಂತಹ ಪ್ರಯತ್ನ ಮಾಡಿದ್ರು ಅನ್ನುವಂತಹ ಚರ್ಚೆ ಕೂಡ ಒಂದ್ ಕಡೆ ಇದೆ. ಇನ್ನೊಂದು ಕಡೆ ಏನು ಈಗಾಗಲೇ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಸಚಿವ KN ರಾಜಣ್ಣ ಅವರ ಒಂದಿಷ್ಟು ನಡವಳಿಕೆಗಳು, ಅವ್ರು ಮಾಡಿರ್ತಕ್ಕಂಥ ಆಕ್ಷೇಪ ಆಗಿರ್ತಕ್ಕಂಥ ಹೇಳಿಕೆಗಳು ಅವೆಲ್ಲವನ್ನು ಕೂಡ ದಾಖಲೆ ಸಮೇತವಾಗಿ ತೆಗೆದುಕೊಂಡು ಅದನ್ನ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಕೊಡುವಂತಹ ಪ್ರಯತ್ನ ಮಾಡಿ, ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಒಂದ್ ಕಡೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಒಂದು ವಿಜಯಭಾಸ್ಕರ್, ಈಗಾಗಲೇ DCM DK ಶಿವಕುಮಾರ್ ಅವರ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಅಂತಕ್ಕಂತಹ ವಿಚಾರ ಆಗಿರ್ಬೋದು, ಮತ್ತೆ ಇನ್ನೊಂದು ಕಡೆ CM ಬದಲಾವಣೆ ವಿಚಾರ ಅನ್ನುವಂತಹ ಸಂದರ್ಭದಲ್ಲಿ ಹೇಳಿಕೆಗಳಾಗಿರ್ಬೋದು, ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಭೆ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೇನ್ ಅಧಿಕಾರ ಇದೆ, ಇದು CM ಅವರು ಮಾಡ್ಬೇಕು ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅವಾಗ್ಲೂ ಕೂಡ ಸುರ್ಜೇವಾಲಾ ಅವರಿಗೆ ಒಂದಿಷ್ಟು ಅಸಮಾಧಾನ ಆಗಿತ್ತು. ಮತ್ತೊಂದು ಕಡೆ ಅವರು ಸಚಿವರ ಜೊತೆ 1-to-1 ಸಭೆ ಕರೆದಂತಹ ಸಂದರ್ಭದಲ್ಲಿ ಅವಾಗಲೂ ಕೂಡ ಅವರು ಫಾರಿನ್ ಟ್ರಿಪ್ ಕೂಡ ಹೋದ್ರು. ಆದ್ರೆ ಸುರ್ಜೇವಾಲಾ ಅವರು ಕರೆದಿರ್ತಕ್ಕಂಥ ಸಭೆಗೆ ಗೈರಾದ್ರು. ಅಲ್ಲಿ ಕೂಡ ಎಲ್ಲ ಒಂದ್ ಕಡೆ ಪಕ್ಷದ ಅಶಿಸ್ತು ಪ್ರದರ್ಶನ ಮಾಡಿದ್ರು. ಸುರ್ಜೇವಾಲಾ ಅವರ ಮಾತೇ ಕೇಳ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ರಾಜಣ್ಣ ಅವರು ನಡೆದುಕೊಂಡಿದ್ರು. ಅದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಸುರ್ಜೇವಾಲಾ ಅವರು ಸಂಪೂರ್ಣವಾಗಿರ್ತಕ್ಕಂಥ ಏನೆಲ್ಲ ಆ ರೀತಿಯಾಗಿರ್ತಕ್ಕಂಥ ಅವರ ಒಂದು ಹೇಳಿಕೆಗಳಾಗಿರ್ಬೋದು, ಮತ್ತೆ ಅವರ ನಡೆ ಆಗಿರ್ಬೋದು, ಎಲ್ಲವನ್ನು ಕೂಡ ಫೈಂಡ್ ಔಟ್ ಮಾಡಿ ಅದನ್ನ ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಸುರ್ಜೇವಾಲಾ ಅವರು ಮಾಡಿದ್ರು. ಅದಾದ ಬಳಿಕ ಇವೆಲ್ಲವೂ ಆದ ಬಳಿಕ ಏನು ರಾಹುಲ್ ಗಾಂಧಿ ಅವರು ಒಂದು ಬೃಹತ್ ಮಟ್ಟದ ಪ್ರತಿಭಟನಾ ಸಮಾವೇಶ ಮಾಡ್ತಾರೆ. ಆ ಸಮಾವೇಶ ಆದ ಬಳಿಕ ಅವರು ಏನು ಮತಗಳ್ಳತನ ಆಗಿದೆ ಅನ್ನುವಂಥದ್ದು ಏನು ಆರೋಪ ಮಾಡ್ತಾರೆ, ಏನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪ ಮಾಡ್ತಾರೆ. ಅದನ್ನ ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ಒಪ್ಕೊಳ್ತಾರೆ, ಇದು ಮತಗಳ್ಳತನ ಆಗಿದೆ, ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಸಪೋರ್ಟಿವ್ ಆಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಆದ್ರೆ ಇದಾದ ಬಳಿಕ ಪ್ರತಿಭಟನಾ ಸಮಾವೇಶ ಮುಗಿದ ಬಳಿಕ ಏನು ಆಗ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರು ಹೇಳ್ತಾರೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮದೇ ಸರ್ಕಾರ ಇತ್ತು, ನಾವು ಅದನ್ನ ನೋಡ್ಕೊಳ್ಬೇಕಾಗಿತ್ತು, ನಾವು ಅವಾಗ ಅದನ್ನ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನ ನಾವು ಎಚ್ಚರಿಕೆಯಿಂದ ನೋಡುವ, ನಮ್ದು ಕೂಡ ತಪ್ಪಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಆ ಹೇಳಿಕೆ ನೇರವಾಗಿ AICC ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಆರೋಪವನ್ನೇ ಪ್ರಶ್ನೆ ಮಾಡಿದಂತಿತ್ತು, ಮತ್ತೆ ಅವರಿಗೆ ಮುಜುಗರ ತರುವಂತದ್ದಿತ್ತು. ಅದನ್ನು ಕೂಡ ಗಮನಿಸಿರ್ತಕ್ಕಂಥದ್ದು. ಅದನ್ನೊಂದು ಕಾರಣವನ್ನ ತೆಗೆದುಕೊಂಡು ಹೋಗಿ ಎಲ್ಲವನ್ನು ಈ ಹಿಂದೆ ಆಗಿರ್ತಕ್ಕಂಥ ಎಲ್ಲಾ ಒಂದು ಪ್ರಕರಣಗಳನ್ನು ಕೂಡ ತೆಗೆದುಕೊಂಡು ನೇರವಾಗಿ ಸುರ್ಜೇವಾಲಾ ಅವರು KC ವೇಣುಗೋಪಾಲ್ ಅವರಿಗೆ ಕೂಡ ಹೋಗಿ ಕೊಡ್ತಾರೆ. ಅಲ್ಲಿ ಕೂಡ ಒಂದಿಷ್ಟು ಚರ್ಚೆ ಆಗುತ್ತೆ. ರಾಜಣ್ಣ ಅವ್ರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ಆಗ್ಲೇಬೇಕು. ಈ ಹಿಂದೆ ಕೂಡ ನಾನು ಕರೆದಿರ್ತಕ್ಕಂಥ ಸಭೆಯೂ ಕೂಡ ಬಂದಿಲ್ಲ, ಮತ್ತೆ ಹಿಂದೆ ನಾನು ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಪದೇ ಆಗಿರ್ತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇವರ ವಿರುದ್ಧವಾಗಿ ಸೂಕ್ತವಾಗಿ ಈಗ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವ್ರ ಮೇಲೆ ಏನಾದ್ರು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಇನ್ ಮುಂದೆ ನಮಗೆ ಯಾವುದೇ ರೀತಿ ಅಲ್ಲಿ ಬೆಲೆ ಇರೋದಿಲ್ಲ. ಹಾಗಾಗಿ ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದನ್ನ KC ವೇಣುಗೋಪಾಲ್ ಅವ್ರಿಗೆ ಹೇಳ್ತಾರೆ. AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ KC ವೇಣುಗೋಪಾಲ್ ಅವರು ಹಾಗಾದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಅವಾಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಮತ್ತೆ KC ವೇಣುಗೋಪಾಲ್ ಅವರು ಇಬ್ಬರು ನಾಯಕರು ಸಹಿತ
ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿ ನೇರವಾಗಿ ಸುರ್ಜೇವಾಲಾ ಅವರು ಎಲ್ಲ ಒಂದು ದಾಖಲೆಗಳನ್ನು ಕೂಡ ಮತ್ತೆ ಈ ಹಿಂದೆ ಆಗಿರ್ತಕ್ಕಂಥ ಘಟನೆಗಳನ್ನು ಕೂಡ ಸ್ವವಿವರವಾಗಿ ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ತಾರೆ. ರಾಹುಲ್ ಗಾಂಧಿ ಅವರು ಅದನ್ನೆಲ್ಲ ಕೂಡ ಅದನ್ನ ಮನಗಂಡು ಅವಾಗ ನೇರವಾಗಿ ಒಂದು ಸೂಚನೆಯನ್ನ ಕೊಡ್ತಾರೆ, ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂಥದ್ದು. ಎಲ್ಲಾ ಘಟನೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಒಂದು ದೂರೇ ಕಾರಣ ಅನ್ನುವಂಥದ್ದು ಕೂಡ ಈಗ ತಿಳಿದು ಬರ್ತಾ ಇದೆ. ವಿಜಯ ಭಾಸ್ಕರ್. ಥ್ಯಾಂಕ್ ಯು ಬಸವರಾಜ್ ಹೂಗಾರ್. ಒಟ್ನಲ್ಲಿ ಕೊನೆಗೂ ರಾಜಣ್ಣ ಅವರ ವಜಾ ಹಿಂದೆ ಇರುವ ಆ ವ್ಯಕ್ತಿ ಯಾರು ಅನ್ನುವ ರಹಸ್ಯವನ್ನ ಬಹಿರಂಗ ಪಡಿಸಲಾಗಿದೆ. ಸದ್ಯ ರಾಜಣ್ಣ ಅವರ ಅವರ ಒಂದು ಸಚಿವ ಸ್ಥಾನದ ವಜಾ ನಂತರ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನೋದನ್ನ ಕಾದು ನೋಡೋಣ.